ಸೋದರಿ ಅನಿತಾರವರೇ, ಎಲ್ಲ ಕಾಂಗ್ರೆಸ್ ಹಾಗೂ ಜನತಾದಳದ ಎಲ್ಲ ಮುಖಂಡಗಳೇ, ಇವತ್ತು ಒಂದು ಶುಭ ಗಳಿಗೆ. ಎಂತ ಗಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನೀವೆಲ್ಲ ಸೇರಿ ರೈತರ ಮಕ್ಕಳಿಗೋಸ್ಕರ ಆಶೀರ್ವಾದ ಮಾಡಿದ್ದೀರಿ ಅಂದ್ರೆ, ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಗಳಿಗೆಯಲ್ಲಿ, ಇಂಥ ಒಂದು ಪವಿತ್ರವಾದಂತ ಗಳಿಗೆಯಲ್ಲಿ ನೀವೆಲ್ಲ ಸೇರಿ ಈ ದೇಶದಲ್ಲಿ ಒಂದು ಜಾತ್ಯತೀತ ತತ್ವದ ಒಂದು ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಚನೆ ಆಗಬೇಕು ಅಂತ ಹೇಳಿ 11 ಜನ ಮುಖ್ಯಮಂತ್ರಿಗಳು, 17 ಜನ ಈ ರಾಷ್ಟ್ರದ ನಾಯಕರುಗಳು ಇವತ್ತು ಬಂದು ವಿಧಾನಸೌಧದ ಮುಂಭಾಗದಲ್ಲಿ ಈ ರಾಜ್ಯವನ್ನ ಕಾಪಾಡಬೇಕು, ಈ ದೇಶವನ್ನ ಕಾಪಾಡಬೇಕು ಅಂತೇಳಿ ಒಂದು ಸರ್ಕಾರ ರಚನೆ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇಂಥ ಗಳಿಗೆಯಲ್ಲಿ ಇವತ್ತು ನಾವೆಲ್ಲ ಈ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ನಾವೆಲ್ಲ ನಿಂತಿದ್ದೇವೆ. ಕುಮಾರಸ್ವಾಮಿ ಅವರು ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರು ನಮ್ಮನ್ನು ಕರೆದಿರಲಿಲ್ಲ. ದೇವೇಗೌಡರು ನಮ್ಮನ್ನ ಬೆಂಬಲ ಕೊಡಿ ಅಂತ ಹೇಳಿ ಅವರೇನು ಕರೆದಿರಲಿಲ್ಲ. ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯನವರು, ನಾನು, ಪರಮೇಶ್ವರ್ ಅವರು, ವೇಣುಗೋಪಾಲ್ ಅವರು, ಗುಲಾಂ ನಬಿ ಆಜಾದ್ ಅವರು, ಅಶೋಕ್ ಗೆಹ್ಲೋಟ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಾವೆಲ್ಲ ಸೇರಿ ಈ ದೇಶದಲ್ಲಿ ಜಾತ್ಯತೀತ ತತ್ವ ಉಳ್ಕೊಳ್ಬೇಕು, ನಮ್ದು ಯಾವುದು ಕಂಡೀಷನ್ ಇಲ್ಲ, ನೀವು ಈ ಜವಾಬ್ದಾರಿ ವಹಿಸ್ಕೊಳ್ಳಿ. ನಾವು 80 ಜನ ಗೆದ್ದಿದ್ರು ಕೂಡ ಅನ್ಕಂಡೀಷನ್ ಆಗಿ 5 ವರ್ಷ ನಿಮ್ಮನ್ನ ಬೆಂಬಲಿಸ್ತೀವಿ ಅಂತ ಹೇಳಿ ನಾವು ಮಾತು ಕೊಟ್ಟು, ವಚನ ಕೊಟ್ಟು ಈ ಸರ್ಕಾರ ರಚನೆ ಮಾಡಿದ್ದೇವೆ. ಈ ಕೊಟ್ಟಂತ ಮಾತನ್ನ ಈ DK ಶಿವಕುಮಾರ್ ಆಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ವಾಪಸ್ ತೆಗೆದ ತತ್ವ, ಈ ಜಾತ್ಯತೀತ ತತ್ವಕ್ಕೆ ನಾವೆಲ್ಲ ಸೇರಿ ಸರ್ಕಾರವನ್ನು ರಚನೆ ಮಾಡಿಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಎಲೆಕ್ಷನ್ ಬಂದಿದೆ. ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿ ಬೈ ಎಲೆಕ್ಷನ್ ಪುಟ್ಟರಾಜ್ ಅವರು ರಾಜೀನಾಮೆ ಕೊಟ್ಟಿದ್ರಿಂದ ಬೈ ಎಲೆಕ್ಷನ್ ಬಂತು. ಆವತ್ತು ನನ್ನ ಸೋದರ ಅಂಬರೀಶ್ ಅವರು ಜೀವಂತವಾಗಿದ್ರು. 2 ಪಕ್ಷಗಳು ಸೇರಿ ಇವತ್ತು 2 ಪಕ್ಷಗಳು ಸೇರಿ ಅವತ್ತು ಶಿವರಾಮೇಗೌಡರಿಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದು, ಚುನಾವಣೆ ನಡೆಸಿ ಇವತ್ತು ಆಶೀರ್ವಾದ ಮಾಡಿ ಅವ್ರಿಗೆ ಗೆಲ್ಲಿಸ್ತು. ಚುನಾವಣೆ ಮುಂಚಿತವಾಗಿ ಬೈ ಎಲೆಕ್ಷನ್ ಬಂದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಇಲ್ಲಿ ರಾಮನಗರದಲ್ಲಿ, ಬಳ್ಳಾರಿಯಲ್ಲಿ, ಜಮಖಂಡಿಯಲ್ಲಿ ಎಲೆಕ್ಷನ್ ಮಾಡಿ ಎಲ್ಲ ಕಡೆ ಎಲೆಕ್ಷನ್ ಕೂಡ ನಾವು ಮಾಡಿದ್ದೇವೆ. ನಾವು ಶಿವಮೊಗ್ಗ ಒಂದು ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಎಲೆಕ್ಷನ್ ಅನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಲಕ್ಷಾಂತರ ಮತಗಳಿಂದ ಆಯ್ಕೆಯಾಗಿ ಆಶೀರ್ವಾದವನ್ನು ಮಾಡಿ ಕಳಿಸಿದ್ದೀನಿ. ಅಲ್ಲಿ ನನ್ನ ಸೋದರಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸಿದ್ರು ಕೂಡ ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಇಡೀ ರಾಷ್ಟ್ರದಲ್ಲಿ ಒಂದು ದಾಖಲೆ ಆಗುವಂತಹ ಒಂದು ಮತವನ್ನು ಕೊಟ್ಟು ರಾಮನಗರ ಜನ ಆಯ್ಕೆ ಮಾಡಿದ್ರು. ಬಳ್ಳಾರಿಯಲ್ಲಿ ಉಗ್ರಪ್ಪನವ್ರಿಗೆ 2 ಪಕ್ಷಗಳು ಒಗ್ಗಟ್ಟಿನಿಂದ ಸೇರಿ 2,43,000 ಅಂತರದಿಂದ ಅಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ರು. ಇದು ಇತಿಹಾಸ. ಇವತ್ತು ನಾವೆಲ್ಲ ಸೇರಿ ಜಾತ್ಯತೀತ ಜನತಾದಳಕ್ಕೆ
ಈ ಎಲೆಕ್ಷನ್ ಬರಕ್ಕಿಂತ ಮುಂಚಿತವಾಗಿ ಈ ಸೀಟನ್ನ ನಾವು ಜನತಾದಳಕ್ಕೆ ಬಿಟ್ಕೊಟ್ಟು ಇಲ್ಲಿಯ ಸ್ಥಳೀಯ ಯುವಕರು, ಸ್ಥಳೀಯ ಶಾಸಕರು, ಮತದಾರರೆಲ್ಲ ಸೇರಿ ಈ ಜಿಲ್ಲೆಗೆ ಒಂದು ದೊಡ್ಡ ಶಕ್ತಿ ಕೊಡ್ತಾ ಇದ್ದೀರಿ. ನಮಗೆ ನೀರಾವರಿಯಲ್ಲಿ ಕಾವೇರಿ ಬೆಲ್ಟ್ನಲ್ಲಿ 6,000 ಕೋಟಿ ರೂಪಾಯಿ ಹಣವನ್ನ ಈ ರೈತರಿಗೋಸ್ಕರ ನೀವು ಕೊಟ್ಟಿದ್ದೀರಿ. ರೈತರ ಬದುಕನ್ನು ಹಸನು ಮಾಡ್ತಾ ಇದ್ದೀರಿ. ನಿಮ್ಗೆ ನಾವು ಋಣವನ್ನ ತೀರಿಸಬೇಕು. ಎಲ್ಲಿ ಬೇಕಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲೂ ನಿಂತ್ಕೋಬಹುದಾಗಿತ್ತು, ತುಮಕೂರಲ್ಲೂ ನಿಂತ್ಕೋಬಹುದಾಗಿತ್ತು, ಮೈಸೂರಲ್ಲೂ ನಿಂತ್ಕೋಬಹುದಾಗಿತ್ತು, ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದಾಗಿತ್ತು. ಆದರೆ ನಮ್ಮ ಪ್ರತಿನಿಧಿಯಾಗಿ ಇಲ್ಲಿ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಸ್ಥಳೀಯ ಮುಖಂಡಗಳು ಕೇಳಿದ್ರಿಂದ ಅವರ ಒತ್ತಡದ ಮೇಲೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಚುನಾವಣೆಯಲ್ಲಿ ನಾವೆಲ್ಲ ಸೇರಿ ಅವರಿಗೆ ಉಮೇದರಾಗಿ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬಂಧುಗಳೇ, ನಿಮ್ ಕೇಳೋದಿಷ್ಟೇ, ಆವೇಶದಲ್ಲಿ, ಕೋಪದಲ್ಲಿ, ದ್ವೇಷದಿಂದ ತೆಗೆದುಕೊಳ್ಳುವಂತ ನಿರ್ಧಾರ ಅಲ್ಲ. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಈ ಚುನಾವಣೆ ನಡೀತಾ ಇದೆ. ಇಲ್ಲಿ ನನ್ನ ಸೋದರಿ ಸುಮಲತಾಗೂ ನಿಖಿಲ್ಗೂ ಇಲ್ಲಿ ಚುನಾವಣೆ ನಡೀತಾ ಇಲ್ಲ. ಈ ಚುನಾವಣೆ ನಡೀತಾ ಇರೋದು ಯಡಿಯೂರಪ್ಪನವ್ರಿಗೂ, ಮೋದಿಗೂ, ದೇವೇಗೌಡರಿಗೂ ನಡೀತಾ ಇರೋಂಥ ಒಂದು ಚುನಾವಣೆ ನಡೀತಾ ಇರೋದು.